ಹಿಂದೂಗಳ ಮಹಾಕಾವ್ಯವಾದ ಮಹಾಭಾರತದ 3ನೇ ಪರ್ವದಲ್ಲಿ ಬರುವ ಒಂದು ಪೌರಾಣಿಕ ಕತೆ ಸತ್ಯವಾನ ಮತ್ತು ಸಾವಿತ್ರಿಯ ಕತೆ. ಈ ಕಥೆಯಲ್ಲಿ ಸಾವಿತ್ರಿ ತನ್ನ ಪತಿಯಾದ ಸತ್ಯವಾನನ ಮರಣವನ್ನು ತಡೆಯಲು ಯಮನೊಂದಿಗೆ ವಾಗ್ವಾದಕ್ಕಿಳಿದು ವಾಗ್ವಾದದಲ್ಲಿ ಗೆದ್ದು ಅಲ್ಪಾಯು ಆಗಿದ್ದ ತನ್ನ ಗಂಡನಿಗೆ ಚಿರಾಯುಷ್ಯವನ್ನು ಪಡೆಯುತ್ತಾಳೆ. ಈ ಕತೆ ನಡೆದದ್ದು ದ್ವಾಪರ ಯುಗದಲ್ಲಿ. ಸತ್ಯವಾನ ಕಾಡಿನಲ್ಲಿ ವಾಸಿಸುವ ರಾಜನ ಮಗ. ಸಾವಿತ್ರಿ ಮದ್ರ ರಾಜನ ಮಗಳು. ಶಾದ್ವಾನ ದೇಶದ ರಾಜ ದ್ಯುಮತ್ಸೇನ ವಿಧಿವಶತ್ ಕುರುಡನಾಗುತ್ತಾನೆ. ಇಂತಹ ಸಮಯಕ್ಕಾಗಿಯೇ ಕಾಯುತ್ತಿದ್ದ ವೈರಿ ಪಡೆಗಳು ಅವನ ರಾಜ್ಯದ ಮೇಲೆ ದಾಳಿ ಮಾಡುತ್ತಾರೆ. ಬೇರೆ ಯಾವ ದಾರಿ ಕಾಣದೆ ದ್ಯುಮತ್ಸೇನ ತನ್ನ ಪತ್ನಿ ಹಾಗೂ ಪುತ್ರನೊಡನೆ ಕಾಡಿನಲ್ಲಿಯೇ ವಾಸಿಸುತ್ತಾನೆ. ಕಾಡಿನ ವಾತಾವರಣದಲ್ಲಿಯೇ ಪುತ್ರ ಸತ್ಯವಾನ ಬೆಳೆದು ದೊಡ್ಡವನಾಗುತ್ತಾನೆ. ಮದ್ರ ರಾಜ ಅಶ್ವಪತಿಗೆ ಸಂತಾನವಿಲ್ಲದ ಕಾರಣ 14 ವರ್ಷಗಳ ಕಾಲ ಸತತವಾಗಿ ಸಾವಿತ್ರಿ ದೇವಿಯ ಉಪಾಸನೆಯನ್ನು ಮಾಡುತ್ತಾರೆ. ಅದರ ಫಲವಾಗಿ ಅಶ್ವಪತಿ ದಂಪತಿಗಳಿಗೆ ಒಬ್ಬಳು ಮಗಳು ಜನಿಸುತ್ತಾಳೆ. ಅವಳಿಗೆ ಸಾವಿತ್ರಿ ಎಂದು ನಾಮಕರಣ ಮಾಡುತ್ತಾರೆ. ಸಾವಿತ್ರಿಯು ಬೆಳೆದು ದೊಡ್ಡವಳಾದ ಮೇಲೆ ಸತ್ಯವಾನನನ್ನು ವರಿಸಿ ಮದುವೆಯಾಗಲು ನಿಶ್ಚಯಿಸುತ್ತಾಳೆ. ತನ್ನ ತಂದೆ ತಾಯಿಯ ಅಪ್ಪಣೆಯನ್ನು ಪಡೆಯುತ್ತಾಳೆ. ಅಶ್ವಪತಿ ದಂಪತಿಗಳ ಬಳಿಗೆ ಬಂದು ನಾರದರು ಸತ್ಯವಾನನು ಅಲ್ಪಾಯುಷಿ ಎಂಬ ವಿಚಾರವನ್ನು ತಿಳಿಸುತ್ತಾರೆ. ಅಶ್ವಪತಿ ಈ ವಿಷಯವನ್ನು ತನ್ನ ಮಗಳಾದ ಸಾವಿತ್ರಿಗೆ ತಿಳಿಸುತ್ತಾರೆ. ಸಾವಿತ್ರಿಯು ತನ್ನ ನಿರ್ಧಾರವನ್ನು ಬದಲಾಯಿಸಲು ಸಾಧ್ಯವಿಲ್ಲವೆಂದು ಅವನನ್ನೇ ತನ್ನ ಪತಿಯೆಂದು ಮಾನಸಿಕವಾಗಿ ನಿರ್ಧರಿಸಿದ್ದೇನೆಂದು ತಿಳಿಸುತ್ತಾಳೆ. ಅದೊಂದು ದಿನ ತನ್ನ ಪತ್ನಿಯ ತೊಡೆಯ ಮೇಲೆ ಶಿರವನ್ನಿಟ್ಟು ಸತ್ಯವಾನ ಮಲಗಿರುತ್ತಾನೆ. ಅಲ್ಲಿಗೆ ಯಮಧರ್ಮ ಪ್ರತ್ಯಕ್ಷನಾಗುತ್ತಾನೆ. ಯಮಧರ್ಮ ತಾನು ಅಲ್ಲಿಗೆ ಬಂದಿರುವ ಕಾರಣವನ್ನು ಸಾವಿತ್ರಿಗೆ ತಿಳಿಸುತ್ತಾನೆ. ಆಗ ಸಾವಿತ್ರಿ ತನ್ನ ಸತ್ಯ, ಚಾರಿತ್ರ್ಯ ಹಾಗೂ ಚತುರ ಬಲದಿಂದ ಯಮರಾಜನನ್ನು ಓಲೈಸಲು ಪ್ರಯತ್ನಿಸಿ ಯಶಸ್ವಿಯಾಗುತ್ತಾಳೆ. ಯಮಧರ್ಮನು ಅವಳ ಧೈರ್ಯ, ಭಕ್ತಿ, ಪತಿವ್ರತಾ ಧರ್ಮವನ್ನು ಮೆಚ್ಚಿ ಸತ್ಯವಾನನಿಗೆ ದೀರ್ಘಾಯುಷ್ಯ ವರವನ್ನಿತ್ತು ಹೊರಡುತ್ತಾನೆ. ಅಂದಿನಿಂದ ಜ್ಯೇಷ್ಠ ಮಾಸದ ಹುಣ್ಣಿಮೆಯೆಂದು ವಟ ಸಾವಿತ್ರಿ ವ್ರತವನ್ನು ಆಚರಿಸಲಾಗುತ್ತದೆ. ಈ ವ್ರತದಲ್ಲಿ ಮುತ್ತೈದೆಯರು ಹುಣ್ಣಿಮೆಯೆಂದು ತಮ್ಮ ಗಂಡನ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ. ಸಾವಿತ್ರಿ ಮತ್ತು ಸತ್ಯವಾನ್ ಅವರ ಕಥೆಯು ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಯಲ್ಲಿ ಒಂದು ಉತ್ತಮ ಸ್ಥಾನವನ್ನು ಪಡೆದಿದೆ. ಇನ್ನೂ ಹೆಚ್ಚು ಪೌರಾಣಿಕ ಕಥೆಗಳನ್ನು ಆಲಿಸಲು ತಪ್ಪದೇ ನಮ್ಮ ಕನ್ನಡ ದೀವಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.